ವರ್ಣ ಮಂತ್ರವನ್ನು ಅಭಿಮಂತ್ರಿಸಿ ಬತ್ತಳಿಗೆ ಬಾಣವನ್ನು ಹೆಳೆದು ಭೂಮಿಗೆ ಢಮ್ಮನೆ ಎಳೆದು ಬಿಟ್ಟ. ಬಂದ್ಬಿಡ್ತು ಜಲ. ಆ ಜಲವನ್ನು ತಂದು ಧರ್ಮರಾಯನ ಕೈ ಕೊಡ್ತಾನೆ, ಜಲಪಾನ ಮಾಡಿಸ್ತಾನೆ. ಆ ಸೈನಿಕ ಹೇಳಿದ, ಯಾರು ನೀನು? ನಾನಪ್ಪ ಧರ್ಮರಾಯ. ಛೇ ಪಾಪಿ, ಮುಖಕ್ಕೆ ಮಂಗಳಾರತಿ. ಯಾರಿಗೆ ಉಪಕಾರ ಮಾಡು, ಶತ್ರು ಉಪಕಾರ ಮಾಡು ಅಂತ ನಾನು ಹೇಳಿದೆ. ನನ್ನ ಮಾತು ಕೇಳ್ದ, ಜಲಪಾನ ಮಾಡ್ತೀನಿ ಅಂತ ಹೋಗಿದ್ದೆ. ನೀನು ಬೈದ್ರು ನನಗೇನು ಚಿಂತೆ ಇಲ್ಲಪ್ಪ, ಜಲಪಾನ ಮಾಡಿ ಪ್ರಾಣ ಉಳಿಸ್ಕೊಡು. ಆದರೆ ಆ ಸೈನಿಕ ಗದ್ಗದ ಕಂಠದಿಂದ ಹೇಳ್ತಾನೆ, ಹೇ ಸತ್ಯಸಂಧನಾದ ಧರ್ಮರಾಯ, ನಾನು ಬೈದು ನಿನ್ನನ್ನಲ್ಲ, ಇನ್ಯಾರನ್ನಪ್ಪ? ಆ ಪಾಪಿ ಆದ ಕೌರವನಲ್ಲ. ಯುದ್ಧ ಬೇಡ, ನಾವೆಲ್ಲರೂ ಹಣ್ಣ ತಮ್ಮಂತೆ ಚೆನ್ನಾಗಿರೋಣ ಅಂತ ಹೇಳಿ ನಾವೆಲ್ಲ ಕೈ ಮುಗಿದು ಗೌರವ ಅವೆಲ್ಲ ಆಗ್ತು. ಅವ್ರು ಕೊಡಬೇಕಾದ ಭೂಮಿಯನ್ನ, ಅವರ ರಾಜ್ಯವನ್ನು ಕೊಟ್ಟು ಬಿಡು, ನಾವೆಲ್ಲರೂ ಚೆನ್ನಾಗಿರೋಣ ಅಂತ. ನಮ್ಮ ಮಾತನ್ನು ಕೇಳಿದ ಯುದ್ಧವೇ ಸಿದ್ಧ ಅಂತ ಹೇಳಿ ರಣರಂಗಕ್ಕೆ ತಂದು ನಮ್ಮನ್ನೆಲ್ಲ ಬಲಿ ಕೊಟ್ಟ. ನಮ್ಮ ಹೆಂಡತಿ ಮಕ್ಕಳನ್ನು ಬೀದಿ ಬಾಲ್ ಮಾಡ್ದ. ನಾನು ಬೈದು ಅವನನ್ನ, ನಿನ್ನ ಅನ್ನನ್ನೇ ಬೈದರೆ ಚಿಂತೆ ಜಲಪಾನ ಮಾಡಿಯ? ಇಲ್ಲ ಸ್ವಾಮಿ, ನಿನ್ನ ಕೈ ನೀರು ಕುಡಿಯಲ್ಲ. ಯಾಕೆ? ನಾನು ನಿನ್ನ ಎದುರಾಳಿ, ನಾನು ಆ ಕೌರವನ ಕಡೆಯ ಸೈನಿಕ. ಸತ್ತರು ಸಾಯುವೆನೋ ಅವನ ಸರಿನಲಿ, ಬದುಕಿದ್ದರು ಬದುಕುವೆನೋ ಅವನ ಹೆಸರಿನಲ್ಲಿ. ನಾನು ಸತ್ರು ಅವನ ಹೆಸರಿನ ಸಾಯ್ತೀನಿ, ಬದುಕುದ್ರು ಅವನ ಹೆಸರಿನ ಬದುಕ್ತೀನಿ ವಿನಃ ನಿನ್ನ ಕೈಯಲ್ಲಿ ನೀರು ಕೂಡ ನಾನು ಸ್ವಾಮಿ ನಿಲುವಿನ ಒದ್ದಾಡಿ 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 ಶಿವತ್ರಮ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ. ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ. ಹರ ಹರ ಈ ಘೋರ ಜೀವನ ಸ್ಥಿರವಿಲ್ಲ, ಶಿವ ಶಿವ ಈ ಘೋರ ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ. ಧರ್ಮವೆಂಬುದ ಮರೆತೆ ಆ ಧರ್ಮದಿಂದ ನಾದಡನೆ, ಧರ್ಮವೆಂಬುದ ಮರೆತೆ ಆ ಧರ್ಮದಿಂದ ನಾದಡನೆ. ಮಾನವ ಜೀವನ ಶಾಶ್ವತವೆಂದು, ಮಾನವ ಜೀವನ ಶಾಶ್ವತವೆಂದು ನಂಬಿ ಮೋಸ ಹೋದೆ, ಅಯ್ಯೋ ನಂಬಿ ಮೋಸ ಹೋದೆ. ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ. ಎಂಬುದೇ ಪಾಪಿ, ನಾನದನ್ನು ತಿಳಿಯದಾದೆ. ಮಾನವ ಜೀವನ ಶಾಶ್ವತವೆಂದು ನಂಬಿ ಮೋಸ ಹೋದೆ, ನಾನು ನಂಬಿ ಮೋಸ ಹೋದೆ. ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ. ಮನುಷ್ಯನ ಜೀವನ ಇದು ಸ್ಥಿರವಾದ್ದಲ್ಲ. ಎಂದಾದೊಂದು ದಿನ ನಾವೆಲ್ಲರೂ ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಅದರಂತೆಯೇ ನಮ್ಮ ಹಳೆಯ ರಂಗಮನವರು ಈ ಲೋಕದ ವ್ಯಾಪಾರವನ್ನು ಮುಗಿಸಿ ಪರಲೋಕದ ಪ್ರಯಾಣ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡ್ಲಿ ಅಂತ ಹೇಳಿ
ಎಲ್ಲಿ 3 ಜನ ಮಕ್ಕಳು, 2 ಸೊಸೆಯಂದಿರು. ಪೂಜೆ ಮಾಡ್ಲಿಕ್ಕಂದ್ರೆ ಇಲ್ಲಿ ಅವರ 3 ಜನ ಪೂಜೆ ಮಾಡಿ ಒಂದ್ಸರಿ